ಒಂದು ಇದನ್ನು ಈ ಸರ್ಕಾರದಲ್ಲಿ ಈ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದಲ್ಲಿ ನಡೀತಾ ಇದೆ. ಇವತ್ತು ಈ ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಮಾಡುವುದಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗೆ ಮೇಲೆ ಅನ್ಯಾಯ. ಯಾವ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಅದು ಬಡವರು, ದೀನರು, ದಲಿತರು, ಮಕ್ಕಳು ಇಂಥವರಿಗೆ ಇರತಕ್ಕಂಥ ಒಂದು ಇಲಾಖೆ. ಆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂದರೆ ಅದು ಬಡವರ ಮೇಲೆ ಅನ್ಯಾಯ ಮಾಡಿದ ಹಾಗೆ, ಮಕ್ಕಳ ಒಂದು ಪೌಷ್ಟಿಕ ಆಹಾರವನ್ನು ಕಿತ್ತುಕೊಳ್ಳುವಂಥ ಒಂದು ಇದನ್ನು ಇವತ್ತು ಈ ಸರ್ಕಾರದಲ್ಲಿ ಈ ಒಂದು ಮಹಿಳಾ ಮಕ್ಕಳ ಇಲಾಖೆಯಲ್ಲಿ ನಡೀತಾ ಇದೆ. ಇವತ್ತು ಆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂಥ ತತ್ತಿಗಳಲ್ಲಿ ಇವತ್ತು ಹುಳುಗಳನ್ನು ಬರ್ತವೆ ಅಂದರೆ ಏನು? ಅಂಥವರಿಗೆ ಇವತ್ತು ರಕ್ಷಣೆ ಕೊಡ್ತಾರೆ ಅಂದರೆ ಏನು ಅಂತಕ್ಕಂಥ ಇವತ್ತು ನಾವು ನೇರವಾಗಿ ಇವತ್ತು ಈ ಕರ್ನಾಟಕ ಸರ್ಕಾರದ ಮಕ್ಕಳ ಮತ್ತು ಮಹಿಳಾ ಇಲಾಖೆಯ ಸಚಿವರ ಮೇಲೆ ನಾವು ಇವತ್ತು ಅಂಥವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪವಾಗಿದೆ. ಇವತ್ತು ಈಗಾಗಲೇ ಇವತ್ತು ಒಬ್ಬ ಅಧಿಕಾರಿ 25 ಕೋಟಿ ರೂಪಾಯಿಯ ಹಾಲಿನ ಪುಡಿಗಳನ್ನು ಮಾರಿ FIR ಆಗಿದಂಥ ಅಧಿಕಾರಿಯನ್ನು ಇವತ್ತು ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದಂದರೆ ಇವತ್ತು ಈ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ, ಈ ಸಚಿವರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆ ಇವತ್ತು ಯಾವ ರೀತಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ, ನೀವು ಪ್ರಜೆಗಳ ಅನ್ಯಾಯ ಮಾಡೋದಿಲ್ಲ ಅಂತೇಳಿ ಸಾಕ್ಷಿ ಸಂವಿಧಾನ ಮೇಲೆ ಕೈ ಇಟ್ಟು ಇವತ್ತು ನೀವು ಸಾಕ್ಷಿಯನ್ನು ಮಾಡ್ತೀರಿ. ಆದರೆ ಇವತ್ತು ಮಾಡ್ತಾ ಇರುವುದು ಏನು ಇವತ್ತು ಅಂತಂದರೆ ಇವತ್ತು ಸಂವಿಧಾನಬದ್ಧವಾಗಿ ನೀವು ಸಂವಿಧಾನ ವಿರುದ್ಧ ನಡೀತಾ ಇದ್ರಿ, ಪ್ರಜಾತಂತ್ರ ವ್ಯವಸ್ಥೆ ವಿರುದ್ಧ ನಡೀತಾರೆ ಅಂದರೆ ಇವತ್ತು ನೀವು ರಾಜೀನಾಮೆ ಕೊಡಬೇಕು. ಇಲ್ಲ ಅಂದರೆ ಸ್ವಂತ ಮುಖ್ಯಮಂತ್ರಿಯವರೇ ಇಂಥ ಭ್ರಷ್ಟ ಸಚಿವ ಅಧಿಕಾರ ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಸಚಿವ ಸಂಪುಟದಿಂದ ಕೈ ಬಿಡಬೇಕಂತೇಳಿ ನಾವು ಇವತ್ತು ಮುಖ್ಯಮಂತ್ರಿ ಮೇಲೆ ಒತ್ತಾಯ ಮಾಡ್ತೀವಿ. ಇವತ್ತು ನೋಡಿ, ನಾವು ಈಗಾಗಲೇ ಈ ಅಧಿಕಾರಿಗಳ ಮೇಲೆ ತನಿಖಾ ತಂಡದ ವರದಿಯಾಗಿದೆ. ಇವತ್ತು ಮುಖ್ಯಮಂತ್ರಿಯ ದಿಶಾ ಕಮಿಟಿಯಲ್ಲಿ ಅವರನ್ನು ಸಸ್ಪೆಂಡ್ ಮಾಡಿ ಅಂತೇಳಿ ಆದೇಶ ಆಗಿದೆ. ಇವತ್ತು ಸ್ವಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೂಡ ಇವತ್ತು ಆದೇಶ ಮಾಡಿರಿ ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಿರೋದು ಹೇಳಿ 1 ವರ್ಷ ಆಯಿತು. ಆದರೂ ಕೂಡ ಅಧಿಕಾರಿಗಳನ್ನು ರಕ್ಷಣೆ ಮಾಡೋದಂದ್ರೆ ಏನು ಅಂತಕ್ಕಂಥ ಇವತ್ತು ನಮಗೆ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ಇವತ್ತು ಒಂದು ಮಹತ್ವದ ಅಂಗಂದರೆ ಮಾಧ್ಯಮ, ನಿಮ್ಮ ಮುಖಾಂತರ ನಾವು ಇವತ್ತು ಹೇಳಬೇಕಾಗಿದೆ ಆ ಬಡವರ ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಆಗೋದನ್ನು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಮಕ್ಕಳು ಪೌಷ್ಟಿಕಾಹಾರ ಕೊರತೆಯಿಂದ ಎಷ್ಟೋ ಮಕ್ಕಳು ಸಾವನ್ನಪ್ಪಿದ್ದಾರೆ. ಇವತ್ತು ಅಲ್ಲಿ ಅಲೆಮಾರಿ ಸಮಾಜದ ಮಕ್ಕಳ ಹೆಸರಿನ ಮೇಲೆ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಇಷ್ಟೆಲ್ಲ ನಡೆದ್ರೆ ಇವತ್ತು ಒಂದೊಂದು ಚೆಕ್ಗಳನ್ನು ಇವತ್ತು ಮಹಿಳಾ ಮತ್ತು ನಿಗಮದ ಹೆಸರಿನಲ್ಲಿ ಸ್ವಸಹಾಯ ಸಂಘಕ್ಕೆ ಕೊಡ್ತಕ್ಕಂಥ ಚೆಕ್ಗಳನ್ನು ಇವತ್ತು ಸರ್ಕಾರ ನಿಯಮ ಏನಿದೆ, ಅವರು ಆನ್ಲೈನ್ ಮುಖಾಂತರ ಅಕೌಂಟಿಗೆ ಹಣ ಮಾಡಿ ಅಂತಿದ್ದು ಜಮಾ ಮಾಡಿ ಅಂತಿದೆ. ಆದರೆ ಅವರು ಚೆಕ್ಗಳು ಕೊಟ್ಟು ಇವತ್ತಿರೋದಂದ್ರೆ ಚೆಕ್ಗಳ ಮುಖಾಂತರ ಅವ್ರು ಹಣ ದುರುಪಯೋಗ ಮಾಡ್ತಾ ಇದ್ದಾರೆ. ಇವತ್ತು ಹಾಂ ಸರ್, ನಮ್ಮ ಇವರು ತಿಪ್ಪಣ್ಣ ಶಿರ್ಸಿಗೆ ಅಂಥೇಳಿ ಮತ್ತು ರವೀಂದ್ರ ರತ್ನಾಕರ್ ಅಂತೇಳಿ. ತಿಪ್ಪಣ್ಣ ಶಿರ್ಸಿಗೆ ಹಾಂ ಮತ್ತು ರವೀಂದ್ರ ರತ್ನಾಕರ್ ಅಂತೇಳಿ. ಹಾಂ ಸರ್, ನಮ್ಮಲ್ಲಿ ಡಿ ಡಿ ಇದ್ರು, ಇಬ್ಬರು ಬೀದರ್ನ ಡಿ ಡಿ ಇದ್ರು. ಆಮೇಲೆ ಇಲ್ಲಿ ಸಚಿವರ ಆಫೀಸ್ನಲ್ಲಿ ಇದ್ರು ಅವರು ಒಂದು 3-4 ವರ್ಷ ಕೆಳಗಡೆ. ಈಗ ನಾವು ಕಂಪ್ಲೇಂಟ್ ಮಾಡಿದ್ವಿ, ಅವ್ರಿಗೆ ಇಲ್ಲಿ ಮೋಸ್ಟ್ಲಿ ಎಲ್ಲೋ ಧಾರವಾಡ ಅವರಿಗೆ ಕೊಡಗು ಹಾಕಿದ್ದಾರಂತೆ, ಮತ್ತೊಬ್ಬರಿಗೆ ಇಲ್ಲಿ ಬಾಲ ವಿಕಾಸ್ ಅಕಾಡೆಮಿಗೆ ಧಾರವಾಡಕ್ಕೆ ಹಾಕಿದ್ದಾರೆ. ಸುದ್ದಿ ಅಷ್ಟೇ ನಮಗೆ ಸರ್. ಸುಮಾರು ಇವರು 6 ಕೋಟಿ ಮೇಲೆ ತತ್ತಿ ಹಾಕೋ ಒಂದು ಇದರಲ್ಲಿ ಏನು ಟೆಂಡರ್ ಕರ್ತಾರಲ್ಲ ಆ ಪ್ರಕ್ರಿಯೆಯಲ್ಲಿ ದೊಡ್ಡ ಇದು ಮಾಡಿದ್ದಾರೆ. ಅದೆಲ್ಲ ಈಗಾಗಲೇ ತನಿಖೆ ಆಗಿದೆ ಸರ್. ಒಂದು 6 ಕೋಟಿದು ಆಗಿದೆ ಸರ್. ಸರ್, ಇವ್ರ ಪೀರಿಯಡ್ದಲ್ಲಿ ಇವರು ಮಾಡಿದ್ದಾರೆ, ಅವ್ರ ಪೀರಿಯಡ್ ಅವ್ರು ಮಾಡಿದ್ದಾರೆ. ಇವ್ರು 25 ಕೋಟಿದು ಇದ್ರಲ್ಲಿ ಪೌಡರ್ದಲ್ಲಿ ಸಿಪ್ಪಣ್ಣ ತಿರ್ಸಿ ಅವರು ಹಾಲು ಪೌಡರ್ನಲ್ಲಿ, ಇವರು ತತ್ತಿ ಇದ್ರಲ್ಲಿ ಟೆಂಡರ್ನಲ್ಲಿ. ಈಗ ಈ ಸಚಿವರು ಗಮನಕ್ಕೆ ಬಂದೆ, ಸಚಿವರಿಗೆ ಆದೇಶ ಆಗಿದೆ, ಅವರು ಲೆಟರ್ ಬರೆದಿದ್ದಾರೆ ಸಚಿವರು ಸಸ್ಪೆಂಡ್ ಇದು ಮಾಡ್ತೀವಿ ಅಂತ ಹೇಳಿ. ಅವ್ರು ಇವತ್ತಿಗೂ ಕ್ರಮ ಕೈಗೊಂಡಿಲ್ಲ. 1 ವರ್ಷ ಆಯ್ತು ಹೇಳಿ ಅವರು ಅದು ಹೇಳಿ.
ಸರ್ ಹೇಳ್ತಿಲ್ಲ ಅಲ್ಲ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅಂತ ಹೇಳ್ತಾ ಇದ್ನಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ. ನನಗೇನು ಮುಚ್ಚುಮರೆ ಇದ್ದಾರೆ, ಯಾಕೆ ಬಡವರ ಮೇಲೆ ಅನ್ಯಾಯ ಆದ್ಮೇಲೆ ಅವ್ರು ಸರ್ಕಾರ ಪ್ರತಿನಿಧಿ, ನಮ್ಮ ಪ್ರತಿನಿಧಿಗಳು ಅವರು. ಇವತ್ತು ಅವರವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರನ್ನು ಸಂಪುಟದ ಕೈ ಬಿಡಿ ಅಂತ ಕೇಳ್ತಾ ಇದ್ವಿ ಮುಖ್ಯಮಂತ್ರಿಯನ್ನು. ಸರ್ ಸಹಜ ಅರ್ಥ ಇದೆ ಸರ್ ಇದರಲ್ಲಿ, ಅದನ್ನು ಬಾಯಿ ಬಿಚ್ಚಿ ಹೇಳುವಂತ ಅವಶ್ಯಕತೆ ಇಲ್ಲ. ಇದೆ ಸರ್, ಅವ್ರು ಇದ್ದಾರಂತ ತಡೆ ಹಿಡ 1 ವರ್ಷ ತಡೆ ಹಿಡಿದಾರ ಅವರು. ಅವರಿಗೆ ಮಾಮೂಲು ಮುಟ್ಟಿದಂತ ಹೇಳಿ ತಡೆ ಹಿಡಿದಿದ್ರಲ್ಲ, ಮಾಮೂಲು ಮುಟ್ಟದೇ ಯಾಕೆ ತಡೆ ಹಿಡಿತಾರೆ ಅವರು? ಇವತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯನ್ನು ಸಂಪೂರ್ಣ ಹಾಳು ಮಾಡ್ತಕ್ಕಂಥ, ನಾವು ಹಿಂದಿನ ಸರ್ಕಾರ ಭ್ರಷ್ಟಾಚಾರ ಮಾಡ್ತಂತ ಇವರು ತಂದ್ರು, ಇವರಾದ್ರೂ ಮತ್ತೆ ಅದ್ರ ಪಟ್ಟು ದುಪ್ಪಟ್ಟು ಮಾಡಿ ಮತ್ತೇನು ಮಾಡಬೇಕು ಅಂತ ಜನರು ಎಲ್ಲೂ ಹೋಗ್ಬೇಕು. ಜನರ ಮೇಲೆ ಇಷ್ಟು ಅನ್ಯಾಯ ಅತ್ಯಾಚಾರ ಇವತ್ತ ಜನ ಜಾಗೃತಿ ಇರೋದ್ರಿಂದ ಇವತ್ತಿಷ್ಟೆಲ್ಲ ರಾಜಾರೋಷವಾಗಿ ನಡೀತಾ ಇದೆ. ಇವತ್ತು ತನಿಖಾ ತಂಡದವರು ವರದಿ ಕೊಟ್ಟಿದ್ದಾರೆ. ಇವತ್ತು 14/2/23 ವರದಿ ಕೊಟ್ಟಿದ್ದಾರೆ. ಆಮೇಲೆ 6/4/24 ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ನಿರ್ದೇಶಕರು ಆದೇಶ ಮಾಡಿದ್ದಾರೆ. ತಿಪ್ಪಣ್ಣ ಸಚ್ಗಿ ಮತ್ತು ರವೀಂದ್ರ ರತ್ನಾಕರ್ ಮೇಲೆ ಕರ್ತವ್ಯ ಲೋಪದ ಬಗ್ಗೆ ವರದಿ ಈಗಾಗಲೇ ಸಲ್ಲಿಸಲಾಗಿದೆ. ಆದರೂ ಕೂಡ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅದಂದ್ರೆ ಅದು ಬಡವರ ಪರ ಇರ್ತಕ್ಕಂಥ ಇಲಾಖೆ. ಅದು ಅಲ್ಲಿ ಹೋಗೋರು ಶ್ರೀಮಂತರು ಹೋಗೋದಿಲ್ಲ, ಅಲ್ಲಿ ಬಡವ ಬೆನಿಫಿಷರಿಗಳು. ಇವತ್ತು ಹರಿಹರದ ಹೆಣ್ಣು ಮಕ್ಕಳ ಮೇಲೆ ಅಂಡಿ ತತ್ತಿಗಳನ್ನು ಇವತ್ತೆಲ್ಲ ಲ್ಯಾಬ್ಸ್ ಆಗ್ತಾ ಇದೆ. ಅವ್ರಿಗೆ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ಇದರಲ್ಲಿ 3 ದಿವಸ ಕೊಟ್ಟು 3 ದಿವಸ ಗ್ಯಾಪ್ ಮಾಡ್ತಾ ಇದ್ದಾರೆ.